ಬಡವರು ಬದುಕೋದು ಬೇಡವಾ ಅನ್ನೋದು ಟಾಪ್ ಸ್ಟೋರಿ 2. ಬಡವರು ಬದುಕೋದು ಬೇಡವಾ ಹಾಗಾದ್ರೆ? ಎಸ್, ಆಮ್ ಐ ಆಡಿಬಲ್? ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ GBA ಕೆಂಗಣ್ಣು. ಫುಟ್ಪಾತ್ ಒತ್ತುವರಿದಾರರಿಗೆ ನಾಳೆನೇ ಡೆಡ್ಲೈನ್. ಫುಟ್ಪಾತ್ ತೆರವು ಮಾಡಿ, ನಾಳೆಯೊಳಗೆ ಫುಟ್ಪಾತ್ ಅಂಗಡಿ ತೆರವು ಮಾಡಬೇಕು ಅನ್ನೋದು ಆದೇಶ. ಇಲ್ಲ ಅಂದ್ರೆ ಜುಲೈ 1ರಿಂದಲೇ ಆಪರೇಷನ್ ಒತ್ತುವರಿ ಆಗುತ್ತಂತೆ. ಅಷ್ಟೇ ಅಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ದಂಡ ಕೂಡ ಹಾಕ್ತಾರೆ ಅನ್ನೋದು ಸದ್ಯದ ಸುದ್ದಿ. ಬೀದಿ ಬದಿ ವ್ಯಾಪಾರದ ಲೈಸೆನ್ಸ್ ಕೂಡ ರದ್ದಾಗುತ್ತಂತೆ, ಕ್ಯಾನ್ಸಲ್ ಆಗುತ್ತಂತೆ. ಹಿಂಗೆಲ್ಲ ಇದೆ ಸಮಾಚಾರ. ಮುಂದೆ ಫುಟ್ಪಾತ್ ಮೇಲೆ ಅಂಗಡಿ ಇಟ್ರೆ ದುಬಾರಿ ದಂಡವಂತೆ. ಯಾಕೆ ಸ್ವಾಮಿ, ನಿಮಗೆ ಬಡವರು ಬದುಕೋದು ಇಷ್ಟ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಬರುತ್ತಲ್ವಾ? ಏನ್ರಿ ಪಾಪ ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳ್ತೀರಾ? ಎಸ್, ಐ ರಿಪೀಟ್, ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೆಂಗಣ್ಣು. ಫುಟ್ಪಾತ್ ಒತ್ತುವರಿದಾರರಿಗೆ ನಾಳೆನೇ ಡೆಡ್ಲೈನ್. ನಾಳೆಯೊಳಗೆ ಫುಟ್ಪಾತ್ ಅಂಗಡಿ ತೆರವು ಮಾಡಲೇಬೇಕು. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಏನ್ ಹೇಳ್ತಾ ಇದ್ದಾರೆ? ಇಲ್ಲದೆ ಹೋದ್ರೆ ಜುಲೈ 1ರಿಂದಲೇ ಅವರು ಈಗ ಒಂದು ಆದೇಶ ಹೊರಡಿಸ್ತಾರೆ, ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತಾರೆ. ಈಗ ಬಹಳ ಒಂದು ಈ ಪ್ರಶ್ನೆ ನೀವು ಈಗ ಬರುತ್ತೆ, ನೀವು ಇದನ್ನು ಹೆಂಗೆ ನೋಡ್ತೀರಾ ನಿಮಗೆ ಬಿಟ್ಟಿದ್ದು. ಬೀದಿ ಬದಿ ವ್ಯಾಪಾರಿ ಅಂತ ಐಡೆಂಟಿಟಿ ಕಾರ್ಡ್ ಯಾರು ಕೊಡ್ತಾರೆ? ಸರ್ಕಾರದವರೇ ಕೊಡ್ತಾರೆ ಅಲ್ವೇ? BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು, ಈಗ GBA ಅವರೇ ಬಂದು ಏನು ಮಾಡ್ತಿದ್ದಾರೆ? ಆಯಿತು, ಫುಟ್ಪಾತ್ ಮೇಲೆ ಅಂಗಡಿ ಇಡಬಾರ್ದು. ಇದು ಯಾವಾಗ ಗೊತ್ತಾಯ್ತು ನಿಮಗೆ? ಈಗ ಗೊತ್ತಾಯ್ತಾ? ಈಗ ಇಲ್ಲಿವರೆಗೂ ಲಕ್ಷಾಂತರ ಕುಟುಂಬಗಳಿದಾವಲ್ರಿ, ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಇದಾರಲ್ರಿ, ಜೀವನ ಮಾಡ್ತಿರ್ತಾರಲ್ರಿ, ಅವ್ರ ಕತೆ ಏನು ಹಾಗಿದ್ರೆ? ನೀವೇನಾದ್ರೂ ಬೇರೆ ಸೊಲ್ಯೂಷನ್ನ ತೆಗೆದುಕೊಂಡು ಬಂದು ಈಗ ನಿಮ್ಮ ಪಾಪ ನೀವು ಬಹಳ ನಿಷ್ಠಾವಂತರು, ನಿಯಮಗಳನ್ನ ಪಾಲನೆ ಮಾಡೋರು ಅಲ್ವೇ? ಪಾಲನೆ ಮಾಡಕ್ಕೆ ಹೇಳ್ಬೇಕಾಗ ಬೇರೆ ಏನಾದರೂ ಪರಿಹಾರ ಇದೆಯಾ ಅನ್ನೋದನ್ನ ಫಸ್ಟ್ ನೋಡಬೇಕು, ಆಮೇಲೆ ನಿಮ್ಮ ಅಧಿಕಾರ ಪ್ರಹಾರ ಎಲ್ಲ ಅಲ್ಲ ಕಣ್ರಿ. ಈಗ ದೊಡ್ಡವ್ರನ್ನೆಲ್ಲ ಬಿಡ್ತೀರಾ, ಸಣ್ಣವರು ಏನಾದರೂ ಈಗ ಫುಟ್ಪಾತ್ ಮೇಲೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರೇನಾದರೂ ನಿಮ್ಗೇನು ಪ್ರಾಬ್ಲಮ್ ಮಾಡ್ತಾ ಇದ್ದಾರಾ ಅಥವಾ ಯಾವ ಉದ್ದೇಶ? ಹೌದು, ಫುಟ್ಪಾತ್ ಮೇಲೆ ನಡೆಯೋಕಿರ್ಬೇಕು ನಿಜ, ಆದರೆ ಇಲ್ಲಿವರೆಗೂ ಏನು ಮಾಡ್ತಾ ಇದ್ರಿ? ಎಷ್ಟರ ಮಟ್ಟಿಗೆ ನೀವು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದ್ರಿ? ಬೀದಿ ಬದಿ ವ್ಯಾಪಾರಿಗಳಲ್ವಾ, ಮನುಷ್ಯರಲ್ವಾ? ಮತ್ತು ಆ ಲೈಸೆನ್ಸ್ ಯಾಕೆ ಕೊಡ್ತೀರಾ? ID ಕಾರ್ಡ್ ಯಾಕೆ ಕೊಡ್ತೀರಾ? ಹೀಗಾಗಿ ಬಡವರು ಬದುಕೋದು ಬೇಡ ಅನ್ನೋ ಉದ್ದೇಶ ನಿಮಗಿದ್ದಂಗೆ ಕಾಣ್ತಾ ಇದೆ ಅನ್ನೋದು ಸದ್ಯದ ಒಂದು ಅನಾಲಿಸಿಸ್. ಎಸ್, ಲೆಟ್ಸ್ ಮೂವ್ ಆನ್. ಬೀದಿ ಬದಿ ಅಂಗಡಿಗಳು ತೆರವಾದ್ರೆ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು? ಅದೇ ಸಾಮಾನ್ಯ ಪ್ರಶ್ನೆ ರೀ. ಇವತ್ತು ಸಣ್ಣ ಮಗು ಕೂಡ ಕೇಳುತ್ತಿ ಪ್ರಶ್ನೆನ. ಸಮಸ್ಯೆ ಉಂಟಾಗ್ತಾ ಇರೋದು ನಿಜ, ಆದ್ರೆ ಇದಕ್ಕಿಂತ ಗಂಭೀರ ಸಮಸ್ಯೆ ಉಂಟಲ್ವಾ? ವಾಟ್ ಈಸ್ ಯುವರ್ ಪ್ರಿಯಾರಿಟಿ? ನಿಮ್ಮ ಆದ್ಯತೆ ಯಾವುದು ಸ್ವಾಮಿ? ಬೆಂಗಳೂರು ಮಂತ್ರಿಗಳೇ, ಯಾವುದಕ್ಕೆ ಆದ್ಯತೆ ಕೊಡ್ಬೇಕು ನೀವು? ಉಳ್ಳವರೆಲ್ಲ ರಾಜ ಕಾಲುವೆ ಮೇಲೆ ಮನೆ, ಕಟ್ಟಡ, ಆಸ್ಪತ್ರೆ ಎಲ್ಲ ಕಟ್ತಾ ಇದ್ದಾರೆ ಅಲ್ವಾ? ಅದನ್ನೆಲ್ಲ ನೀವು ಗಮನಿಸ್ತಲ್ವಾ? ದೊಡ್ಡ ದೊಡ್ಡ ಕಂಪನಿಗಳು ತಮಗೆ ಬೇಕಾದಂಗೆ ಕಾಲುವೆನೆಲ್ಲ ಟರ್ನ್ ಮಾಡ್ಕೊಂಡಿದ್ದಾರೆ. ಮೊದಲು ಉಳ್ಳವ್ರು ಮಾಡಿರೋ ಈ ಘನಂದಾರಿ ಒತ್ತುವರಿ ತೆರವಾಗ್ಬೇಕಲ್ವೇ? ಯಾರಿಗ್ರಿ ಗೊತ್ತಾಗಲ್ಲ ಈ ಪ್ರಶ್ನೆ? ಎಲ್ರಿಗೂ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ನೀವು ಅದನ್ನೆಲ್ಲ ಬಿಟ್ಟು ಬಡವ್ರ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಬಿಡ್ತಾ ಇದ್ದೀರಿ? ಇವ್ರ ಮೇಲೆ ಜಿದ್ದು ಯಾಕೆ ಸಾಧಿಸ್ತಾ ಇದ್ದೀರಿ? ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟಿರೋ ತಪ್ಪು, ನಾವು ಸರಿ ಅಂತ ಹೇಳ್ತಾ ಇಲ್ಲ. ಹಾಗಂತ ಇವ್ರನ್ನ ಏಕಾಏಕಿ ಒಕ್ಕಲಬ್ಬಿಸೋದು ಸರಿನಾ? ತಪ್ಪಲ್ವಾ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲಿ ಹೋಗ್ಬೇಕಾಗಾದ್ರೆ? ಬೀದಿ ಬದಿ ವ್ಯಾಪಾರ ಮಾಡುವಂಥ ಲಕ್ಷಾಂತರ ಕುಟುಂಬಗಳು, ಅವರು ನಂಬ್ಕೊಂಡಿರುವಂಥ ಜನರಿದ್ದಾರ್ರಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ಸ್ಥಳ ತೋರಿಸದೆ ನೀವು ತೆರವು ಮಾಡೋದು ಸರಿನಾ? ತೆರವು ಮಾಡಿಸೋದು ಸರಿನಾ? ನಿಮ್ಮ ಹತ್ರ ಇದಕ್ಕೇನಾದ್ರೂ ಉತ್ತರ ಇದ್ರೆ ಹೇಳಿ, ಆದ್ರೂ ನಾವು ಪ್ರಸಾರ ಮಾಡೋಣ. ಬೀದಿ ಬದಿ ಅಂಗಡಿಗಳು ತೆರವಾದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ವೆರಿ ಕಾಮನ್ ರೀ, ವೆರಿ ನ್ಯಾಚುರಲ್ ಕ್ವೆಶ್ಚನ್ ಇಟ್ ಈಸ್ ಅಲ್ವಾ? ನೀವು ಏನು ಮಾಡ್ತಾ ಇದ್ದೀರಿ ಅಲ್ವಾ? ಆ ಕಾಲುವೆ, ಈ ಕಾಲುವೆ, ರಾಜ ಕಾಲುವೆ ಗೊತ್ತಲ್ಲ, ಅಲ್ಲಿ ಉಳ್ಳವರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ? ಮನೆ ಕಟ್ತಾರೆ, ಅವ್ರಿಗೆ ಬೇಕಾದಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸ್ತಾರೆ, ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ. ಅದೆಲ್ಲ ಯಾಕೆ ಕಾಣಲ್ಲ ಅಂದ್ರೆ ಬಿಕಾಸ್ ದೇ ಆರ್ ಆಲ್ ಬಿಗ್ ಪೀಪಲ್. ಅವರೆಲ್ಲ ತುಂಬಾ ದೊಡ್ಡವರು, ಉಳ್ಳವರು. ಪಾಪ ಇವ್ರು ಬಡವರು. ಬೀದಿ ಬದಿ ವ್ಯಾಪಾರಿ ಅಂದ್ರೆ ದೊಡ್ಡ ಶ್ರೀಮಂತರ ಅಲ್ಲಿ ವ್ಯಾಪಾರ ಮಾಡ್ತಾರ? ಇಲ್ಲ. ಹಂಗಾಗಿ ಇವ್ರನ್ನ ಹೆಡೆಮುರಿ ಕಟ್ಬೋದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆರಾಮಾಗಿ ಬಿಡ್ಬೋದು, ನಮ್ಮ ಅಧಿಕಾರವನ್ನು ಚಲಾಯಿಸ್ಬೋದು, ನಾವು ಒಳ್ಳೆ ಮಂತ್ರಿ ಅಂತ ಅನ್ನಿಸ್ಕೊಳ್ಬೋದು, ನಮ್ದು ಒಳ್ಳೆ ಸರ್ಕಾರ ಅನ್ನುವ ಒಂದು ಪೋರ್ಟ್ರೆ ಮಾಡೋ ಪ್ರಯತ್ನ ಇದ್ರೆ ಖಂಡಿತವಾಗ್ಲೂ ಈ ಪೋರ್ಟ್ರೆ ತಪ್ಪಾಗಬಹುದು. ಬೆಂಗಳೂರು ಸಚಿವರೇ, ನಿಮಗೆ ಕೇಳ್ತಾ ಇದ್ದೀವಿ ಅಲ್ವಾ? ಅಂದ್ರೆ ಪ್ರಿಯಾರಿಟಿ ಕೊಡದೆ ನೋಡಿ, ಅಲ್ಲೆಲ್ಲ ಹಿಂಗೆ ವ್ಯಾಪಾರ ಮಾಡ್ತಿರ್ತಾರೆ, ಎಷ್ಟು ಕಷ್ಟ ಇರುತ್ತೆ ನಿಮಗೂ ಗೊತ್ತಿದೆ. ಅವ್ರು ನಿಜ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಇಟ್ಕೊಳ್ಬಾರ್ದು, ಆದರೆ ನೀವು ಬೀದಿ ಬದಿ ವ್ಯಾಪಾರಿ ಅಂತಲೇ ಒಂದು ಐಡೆಂಟಿಟಿ ಕಾರ್ಡ್ ಕೂಡ ಕೊಟ್ಟಿರ್ತೀರ, ಗೊತ್ತಲ್ವಾ? ನೀವೇ ತಾನೇ ಕೊಡೋದು.
ಅಥವಾ ಅದು ಏನಾದ್ರು ಬೇರೆ ಬೇರೆ ನಿಮ್ಗೆ ಗೊತ್ತಿಲ್ಲದೇನೋ ಆಗ್ತಾ ಇದೆಯಾ? ವಿ ಡೋಂಟ್ ನೋ. ಆದರೆ ಈಗ ಹೇಳಿ, ಅವ್ರು ಇಲ್ಲಿವರೆಗೂ ಇಷ್ಟು ವರ್ಷಗಳ ಕಾಲ ದಿಢೀರಂತ ಬಂದಿಲ್ಲ ಅಲ್ಲ, ಅಲ್ಲಿ ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ, ಕಷ್ಟನೋ ಸುಖನೋ ಮಾಡ್ತಾ ಇದ್ದಾರೆ ರೀ. ಹಿಂಗಿರುವಾಗ ನೀವೇನು ಮಾಡಬೇಕು? ಅವ್ರಿಗೆ ಬೇರೆ ಪರ್ಯಾಯ ಜಾಗ ತೋರಿಸ್ತಾ ಇದ್ದೀರಾ? ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು? ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಕ್ವಶನ್, ಬಹಳ ಸರಳ ಮತ್ತು ನೇರವಾದ ಪ್ರಶ್ನೆ. ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ? ಎಸ್, ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ. ಫುಟ್ಪಾತ್ ಅತಿಕ್ರಮಣ ತೆರವಿಗೆ ನಾಳೆ ಡೆಡ್ಲೈನ್ ಅಂತೆ. ಬೇಸರ ಆಕ್ರೋಶವನ್ನ ಸಹಜವಾಗಿ ವ್ಯಕ್ತಪಡಿಸ್ತಾರೆ. ಎಲ್ರಿ ಹೋಗ್ಬೇಕು? ಬೀದಿ ಬದಿ ವ್ಯಾಪಾರಿಗಳು. ಅವ್ರು ಮನುಷ್ಯರಲ್ವಾ? ಅವ್ರಿಗೆ ಹೊಟ್ಟೆ ಇಲ್ವಾ? ನಮಗೆ ಮನೆ ಇಲ್ಲ, ಇರೋ ಜಾಗದಲ್ಲೇ ವ್ಯಾಪಾರ ಮಾಡ್ತೀವಿ, ಜೀವನ ನಡೆಸ್ತಾ ಇದ್ದೀವಿ. ಈಗ ಜಾಗ ಖಾಲಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗೋಣ? ವೆರಿ ವೆರಿ ನ್ಯಾಚುರಲ್. GB ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸ್ಬೇಕು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಗಡಿ ಹಾಕೊಡ್ಲಿರಿ ಅಂತ ಬಡ ವ್ಯಾಪಾರಿಗಳು ಆಗ್ರಹಿಸ್ತಾ ಇದ್ದಾರೆ. ತಪ್ಪೇನಿದೆ? ನಾವು ತೆರವು ಮಾಡಲ್ಲ, ಸಿಡಿದೆದ್ದ ಬೀದಿ ಬದಿ ವ್ಯಾಪಾರಿಗಳು. ಹೌದು, ನಾವು ತೆರವು ಮಾಡಲ್ಲ ಅಂತಿದ್ದಾರೆ. ಈಗ ಏನ್ ಮಾಡ್ತೀರಾ ನೀವು? ಫುಟ್ಪಾತ್ ಅತಿಕ್ರಮಣ ತೆರವಿಗೆ ನಾಳೆನೆ ನೀವು ಡೆಡ್ಲೈನ್ ಕೊಟ್ಟಿದ್ದೀರಾ ಅಲ್ವಾ? ನಾಳೆ ನೀವು ಅವ್ರು ತೆರವು ಮಾಡಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ನೆಕ್ಸ್ಟು? ಅದನ್ನು ಹೇಳ್ಬಿಡಿ ಅಲ್ಲ. ಅವ್ರಿಗೆ ಮನೆ ಇಲ್ಲ, ಇರೋ ಜಾಗದಲ್ಲ ವ್ಯಾಪಾರ. ನೀವೆಲ್ಲ ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಬಹಳ ಶ್ರೀ ಸಾಮಾನ್ಯರ ಅಲ್ವೇ? ಬಡವರು, ರೈತರು, ಕಾರ್ಮಿಕರು, ಶ್ರಮಿಕರು ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ. ಮತ್ತು ನೀವು ಹಿಂಗೆ ಮಾಡೋದು ಸರಿನಾ? ಯಾವ ಕಾರಣಕ್ಕಾಗಿದ್ದು? ಏನಲ್ಲಿ ನಿಮಗೆ ನಗರದ ಸೌಂದರ್ಯ ಹಾಳಾಗ್ತಾ ಇದೆ ಅಂತನಾ, ಅಥವಾ ಟ್ರಾಫಿಕ್ಕಲ್ಲಿ ಪಾದಚಾರಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತನಾ? ಹೌದು ನೋಡ್ರಿ, ನಿಜ. ಇಲ್ಲಿ ತಪ್ಪು ಸರಿ ಅನ್ನೋದು ಇಂಪಾರ್ಟೆಂಟಾ, ಅಥವಾ ಪರ್ಯಾಯ ಸೂಚನೆಯನ್ನು ಕೊಡದೆ ಹಿಂಗೆ ಮಾಡೋದು ಸರಿನಾ? ಹೌದು, ಫುಟ್ಪಾತ್ ಇರಬೇಕು. ಫುಟ್ಪಾತ್ ಯಾವುದಕ್ಕೆ ಇರಬೇಕು? ಪಾದಚಾರಿಗಳಿಗೋಸ್ಕರ ಫುಟ್ಪಾತ್ ಇರಬೇಕು. ಫುಟ್ಪಾತ್ ಅಂದ್ರೆ ಏನ್ರಿ? ಪಾದಚಾರಿಗಳಿಗೆ ಇರೋ ಜಾಗ ಅಂತ. ಅಲ್ಲಿ ನೀವು ಅವಕಾಶ ಕೊಟ್ಬಿಟ್ಟು ಇಲ್ಲಿವರೆಗೂ ಯಾಕೆ ಇದು ದಿಢೀರಂತ ನಿಮ್ಗೆ ಕಣ್ಣಿಗೆ ಕಂಡಿರಲಿಲ್ವ ಈ ಮುಂಚೆ? ಇದೆ ತಾನೇ. ಈಗ ಅವರು ಅಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ತಿದ್ದಾರೆ, ಹೊಟ್ಟೆಪಾಡು ನಡೆಸ್ತಾ ಇದ್ದಾರೆ. ಅವ್ರ ಹೊಟ್ಟೆಪಾಡಿಗೋಸ್ಕರ ಅವರು ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಹಿಂಗಿರುವಾಗ ನೀವು ಏಕಾಏಕಿ ನಾಳೆನೇ ಡೆಡ್ಲೈನ್ ಕೊಡೋದು, ಬೇರೆ ಜಾಗ ತೋರಿಸಿ ಅವರಿಗೆ, ಇಂಥಲ್ಲಿ ವ್ಯಾಪಾರ ಮಾಡಿ. ನೀವು ಹೇಳೋದೊಂದು ಮಾಡೋದೊಂದು ಮಾಡಿಬಿಟ್ರೆ ನೀವೇ ಹೇಳ್ತೀರಾ. ಇಲ್ಲಿ ಮಗುನ ಜೂಟೋದು ನೀವೇ, ತೊಟ್ಲು ತೂಗೋದು ನೀವೇ. ಇಲ್ಲಿ ID ಕಾರ್ಡು ಕೊಡ್ತೀರಾ, ಅದ್ರ ಜೊತೆ ಖಾಲಿ ಮಾಡಿ ಅಂತೀರಾ. ಏನು ನಿಮ್ಮದು ಹಕ್ಕಿಕತ್ತು? ಈ ಧೋರಣೆ ಸರಿನಾ? ಈ ಅನ್ಯಾಯ ಸರಿನಾ? ನಿಮಗೆ ಮನುಷ್ಯತ್ವ ಇಲ್ವಾ ಅನ್ನುವ ಸಹಜವಾದಂಥ ಪ್ರಶ್ನೆ ಕೇಳ್ತಾರ್ರಿ. ನೀವು ಆರಾಮಾಗಿ ಜೀವನ ಮಾಡ್ತಾ ಇದ್ರಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಆದ್ಯತೆಯನ್ನು ನೋಡೋಣ. ಈಗ ಬೀದಿ ಬದಿ ವ್ಯಾಪಾರಿಗಳನ್ನು ನೀವು ಇಷ್ಟು ತರಾಟೆಗೆ ತೆಗೆದುಕೊಳ್ಳೋದಾದರೆ, ಈಗ ಉಳ್ಳವರು ಮಾಡ್ತಾ ಇದ್ದಾರಲ್ಲ, ಅದಕ್ಕೇನು ಕೆಲಸ ಮಾಡ್ತಾ ಇದ್ದೀರಾ? ಈಗ ರಾಜ ಕಾಲುವೆ ಮೇಲೆ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ? ಕಟ್ಟಡಗಳನ್ನು ಕಟ್ತಾ ಇದ್ದಾರೆ, ಆಸ್ಪತ್ರೆಗಳನ್ನು ಕಟ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಗೆ ನಡೆಸ್ತಾ ಇದ್ದಾರೆ. ನಿಮ್ಗೆ ಅವ್ರಿಗೆ ಕೇಳೋ ತಾಕತ್ತು, ದಮ್ಮು ಎಲ್ಲ ಇಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಎಸ್, ಈಗ ನೋಡೋಣ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನು ಹೆಂಗೆ ತೋಡ್ಕೊಂಡಿದ್ದಾರೆ, ಏನು ಹೇಳಿದ್ದಾರೆ. ಲೆಟ್ಸ್ ಹಾವ್ ಅ ಲುಕ್. ಮಾಡೋರು ಈ ದುಡಿದ್ರೆ ನಮ್ ಜೀವನ, ಇಲ್ಲಾಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಮ್ಮ ಮಕ್ಕಳ ಮರಿನೆಲ್ಲ ಹೆಂಗ್ ಸಾಕ್ಬೇಕು ನಾವು? ಏನ್ ಮಾಡೋದು ನೀವೇ ಗೊತ್ತಿಲ್ಲ ನಮ್ಗೆ. ದಾರಿ ಏನ್ ಮಾಡೋದು ಅದೇ ನಮ್ಗೆ ಗೊತ್ತಿಲ್ಲ. ಈಗ ಏನ್ ಮಾಡೋದು ಅಂತ ನಮ್ಗೆ ಗೊತ್ತಿರೋದೇ ಇದು ಒಂದೇ. ನಾವ್ ಇಲ್ಲೇ ಕೆಲಸ ಮಾಡೋರು, ನಾವ್ ಇಲ್ಲಿ ಬಂದು ಹೆಲ್ಪ್ ಮಾಡ್ತೀವಿ ಅಷ್ಟೇ. ನಾವು ಕೂಲಿ ಕೆಲಸ ಮಾಡೋರು, ಇದನ್ನ ಬಿಟ್ಟ ಬೇರೆ ಕೆಲಸ ಇಲ್ಲ ನಮ್ಗೆ. ಬೇರೆ ಕೆಲ್ಸಕ್ಕೆ ಹೋಗಕ್ಕೆ ಆಗಲ್ಲ. ನಾವು ಬಡವರು, ಸಾಹುಕಾರದರೇನು ಪರವಾಗಿಲ್ಲ, ಏನೋ ಒಂದು ಕೆಲಸ ಮಾಡ್ಬೋದು, ತಿನ್ಬೋದು. ಅದ ಹಣ ಇಟ್ಕೊಂಡು ಮನೆ ಒಳಗೆ ಇಟ್ಕೊಂಡು ತಿನ್ಬೋದು. ಕೂಲಿ ಕೆಲಸ ಮಾಡೋರು ನಾವು ಏನ್ ಮಾಡಕ್ಕಾಗತ್ತೆ? ಇದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಮನೆಗಿನೇ ಏನಿಲ್ಲ ನಮ್ಗೆ. ಏನ್ ಮಾಡೋದು ಮೇಡಮ್? ನೀವು ಏನು ಹೇಳ್ರಿ, ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಇವರು ತುಂಬಾ ದಿವಸದಿಂದ ಇಲ್ಲೇ ಮಾಡ್ತಾವ್ರ ವ್ಯಾಪಾರಗಳು. ಮಾಡಬಾರ್ದಂತ ಹೇಳಿದ್ಮೇಲೆ ಅವ್ರು ಏನ್ ಕೆಲಸ ಮಾಡ್ಬೇಕು ಮೇಡಮ್? ಅವ್ರಿಗೆ ಜೀವನ ಇರೋದೇ ಇದೆ. ಇದ್ ಬಿಟ್ರೆ ಏನಿದೆ? ಅವ್ರ ಕಷ್ಟಗಳು ಸುಖ ಗೌರ್ಮೆಂಟ್ ಅವ್ರು ನೋಡ್ತಾರ. ಅವ್ರು ಮಾಡಬಾರ್ದಂತ ನೋಡಿದ್ರೆ ಅವ್ರಿಗೆಲ್ಲಾದ್ರೂ ಅಂಗಡಿ ಕೊಟ್ರೆ ಅವ್ರು ಮಾಡ್ಕೊಂತಾರ. ಅಂಗಡಿ ಕೊಡಕ್ಕೆ ಹೇಳಿ ಅವ್ರಿಗೆ ಮಾಡಲ್ಲ. ಇಲ್ಲಾಂದ್ರೆ ಸುಮ್ಮನೆ ಬಂದು ಯಾರು ಕಷ್ಟ ಕೊಡ್ತಾರೆ ಹೇಳಿ? ಅವ್ರಿಗೆ ಬಿರೋದೇ ಜೀವನ, ವ್ಯಾಪಾರ ಮಾಡೋದೇ ಇದೆ ಜೀವನ. ಅವರು ಅದ್ ಬಿಟ್ರೆ ಏನ್ ಮಾಡ್ಬೇಕು ಅವರು? ನಾವ್ ಏನಿಲ್ಲ ಮರ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು. ನಾವ್ ಎಲ್ಲಿ ಹೋಗೋದು?
ಒಂದೇ ದಿನ ನೀವು ನಾಡಿದ್ದಿನ ಇಲ್ಲಿ ಹಾಕುವಂಗಿಲ್ಲ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತೀರಾ? ಏನು ಮಾಡೋದು, ನಾವೇನು ಮಾಡೋದು? ನಾವು ದಿವಸ ಇದೆ ಮಾಡೋದು. ನಾವಿಲ್ಲಿ ಏನ್ ಹೇಳ್ತೀರಾ? ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಏನು ಹೇಳ್ಬೇಕು, ಇದೇ ಹೇಳ್ಬೇಕು. ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದು. ಅದ್ರಲ್ಲಿ ಯಾರು ನಾವೆಲ್ಲ ಯಾಕೆ ಗಂಡಸರು ಇಲ್ಲ ನಮಗೆಲ್ಲ, ನಾವು ಹೆಂಗಸರು ಏನು ಮಾಡೋದು? ವ್ಯಾಪಾರ ಚೆನ್ನಾಗಾಗುತ್ತೆ ಇಲ್ಲಿ? ಏನೋ ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಿದ್ರೆ 3 ದಿವಸ ಮಾಡ್ತೀವಿ, ಇಲ್ಲ 2 ದಿವಸ ಮಾಡ್ತೀವಿ. ಒಂದು ದಿವಸಕ್ಕೆ ಖಾಲಿ ಆಗಲ್ಲ. ಇವಾಗ ಇದು ಹಾಕ್ಬಿಟ್ರೆ ಇವತ್ತು ಆಗಲ್ಲ, ಇವತ್ತು ನಾಳೆ 2 ದಿವಸ ಮಾಡ್ತೀವಿ. ನಮಗೆ ಇದೇ ಹೊಟ್ಟೆಪಾಡು ಮೇಡಮ್. ಇದನ್ನ ಬಿಟ್ಟರೆ ಬೇರೆ ಏನು ವ್ಯವಸ್ಥೆ ಇಲ್ಲ ನಮಗೆ. ಏನಾದ್ರು ನಮ್ಗೇನು ಗೌರ್ಮೆಂಟ್ ಕೆಲಸ ಇದೆ ಏನಿದೆ, ನಾವು ಓದಿಲ್ಲ. ನಮಗೇನು ಮಾರ್ಕೆಟ್ ಒಳಗಡೆ ಅಂಗಡಿ ಇಲ್ಲ. ನಮಗೆ ಇದೇ ಹೊಟ್ಟೆಪಾಡು. ದಿವಸ 200-300 ಸಿಕ್ಕಿದೆ. ಬೀದಿ ವ್ಯಾಪಾರಕ್ಕೆ ಲೈಸೆನ್ಸ್ ತಗೋ ಅಂತ ಹೇಳಿದ್ದಾರೆ. ಲೈಸೆನ್ಸ್ಗೆ ಅಪ್ಲೈ ಮಾಡಿನೂ ಲೈಸೆನ್ಸು ಈ ತಿಂಗಳು ಬರ್ತೇವೆ ಅಂತ ಹೇಳಿದ್ರು. ಇವಾಗ ನಮ್ಮನ್ನು 1ನೇ ತಾರೀಕಿಂದ ಖಾಲಿ ಮಾಡಿದ್ರೆ ನಾವು ಎಲ್ಲಿ ಹೋಗೋದು? ನಾವು ಹೊಟ್ಟೆಪಾಡಕ್ಕೇನಿದೆ ಎಲ್ಲಿ? ನಮಗೆ ಇದೇ ನಮ್ಮ ಜೀವನ. ನಾವೇನು ಬೆಳಗ್ಗೆಯಿಂದ ಸಂಜೆ ತನಕ ಇರಲ್ಲ ಇಲ್ಲಿ. 1 ಅವರ್ 2 ಅವರ್ ಮಾಡ್ತೀವಿ, ತಳ್ಕೊಂಡು ಬೇರೆ ಕಡೆ ಹೋಗ್ತೀವಿ. ಅದನ್ನು ಬಿಡಲಿಲ್ಲ ಅಂದರೆ ಹೆಂಗೆ? ಗೌರ್ಮೆಂಟೇ ನಮಗೆ ಏನಾದ್ರು ಮಾಡಿಕೊಡ್ಬೇಕು ಒಂದು ವ್ಯವಸ್ಥೆ. ತೆಗಿಸ್ಬೇಕಂದ್ರೆ ನಾವು ಕಾಲ ಇಲ್ಲೇ ಇದ್ದೇ ಮಾಡ್ತಿರೋದು. ಇದನ್ನ ಬಿಟ್ಟು ನಾವು ಹೋಗಿ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? BBMP ಹೇಳ್ತಾರೆ, ಗೌರ್ಮೆಂಟ್ ಹೇಳ್ತೈತೆ ಅಂತ ಹೇಳ್ತಿದ್ದಾರೆ. ನಮ್ಗೇನ್ ಇದು ವ್ಯವಸ್ಥೆ? ನಮ್ಗೇನ್ ವ್ಯವಸ್ಥೆ ಇಲ್ಲ. ನಾವು ಮಾಡೋದೇ ಇದೇ ಕೆಲಸ. ನಾವೆಲ್ಲೂ ಕೆಲ್ಸಕ್ಕೇನು ಹೋಗಲ್ವಲ್ಲ, ಮಾಡೋದೇ ವ್ಯಾಪಾರ ಮಾಡಬಾರ್ದು. ಫುಟ್ಪಾತ್ ಅಲ್ಲಿ ಇರಬಾರ್ದು ಅಂದ್ರೆ ನಮ್ ಜೀವನ ಹೆಂಗ್ ನಡ್ಸ್ಕೊಂಡು ಹೋಗೋದು? ಶಾಪ್ ಅವ್ರು ಮಾಡ್ಕೊಡ್ತಾರ ನಮ್ಗೆ? ಶಾಪ್ ಹಾಕೊಂತೀವಿ, ಅವ್ರು ಹಾಕೊಟ್ರೆ ನಾವು ಮಾಡ್ಕೊಂತೀವಿ. ಶಾಪ್ ಹಾಕೊಳ್ಳಂಗಿದ್ರೆ ನಾವು ಫುಟ್ಪಾತ್ಗೆ ಯಾಕೆ ಬರ್ತೀವಿ? ವ್ಯಾಪಾರಕ್ಕೆ ಬರಲ್ವಲ್ಲ, ಫುಟ್ಪಾತ್ ವ್ಯಾಪಾರಕ್ಕೆ. ಅದನ್ನ ಅವರೇ ಗೌರ್ಮೆಂಟೇ ನಮ್ಗೆ ಏನು ಇದ್ರೆ ವ್ಯವಸ್ಥೆ ಮಾಡ್ಬೇಕಲ್ಲ. ಏನು ಕಷ್ಟಪಟ್ಟಿಲ್ಲ, ಎಲ್ಲ ನಾನು ಸೈಡಲ್ಲಿ ಮಾಡ್ಕೊತೀನಿ ಅಷ್ಟೇ. ಜೀವನ ಹೆಂಗೆ ಸರ್? ಈಗ ಸಡನ್ ಆಗಿ ತೆಗ್ಸಿದ್ರೆ, ಹಾಂ ಸಡನ್ ಆಗಿ ಅಂಗಡಿ ತೆಗ್ಸಿದ್ರೆ ಜೀವನ ಹೆಂಗೆ? ಅದೇ ಏನೋ ಒಂದು ಮಾಡ್ತೀನಿ. ಏನಾಗಿಲ್ಲ ಅವಾಗಿಲ್ಲ ಬೇರೆ ಕಡೆ ಮಾಡ್ಕೋದು. ಎಲ್ಲೂ ಫುಟ್ಪಾತ್ ಮೇಲೆ ಆಗಂಗಿಲ್ಲ ನಿಮ್ಗೀಗ. ಹೌದಾ? ಸರಿ, ಬೇರೆ ಕೆಲಸ ನೋಡ್ತೀನಿ ಯಾವುದು ಅಷ್ಟೇ. ಅವ್ರಿಗೆ ಎಲ್ಲನ ಶಾಪ್ ಇಟ್ಕೊಟ್ರೆ ಅವ್ರು ಚೆನ್ನಾಗಿ ಬಳಸ್ತಾರೆ. ರೋಡ್ನಲ್ಲಿ ಇರೋದಿಲ್ಲ. ಅವ್ರು ಶಾಪ್ ಇಲ್ಲ ಏನಿಲ್ಲ ಅಂತ ಅಂದ್ರೆ ಪಾಪ ಅವ್ರು ಎಲ್ಲಿ ದುಡ್ಕೊಂಡು ತಿಂತಾರೆ? ಕಷ್ಟ ಜೀವಿಗಳು ತಾನೆ. ಅದಕ್ಕೆ ಅವ್ರಿಗೆ ಏನೇನು ಶಾಪ್ ಏನೇನು ವಯಸ್ಸು ಮಾಡಿಕೊಟ್ರೆ ಅವರಲ್ಲೇ ಇರ್ತಾರೆ ಅಷ್ಟೇ. ನಾವು ಕೊಡೋದು ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ತೆಗೆದ್ರೆ ಅವ್ರಿಗೆ ಹೊಟ್ಟೆಪಾಲು ನಾವು ಹೊಡೆದಂಗೆ ಆಗುತ್ತೆ ಅಷ್ಟೇ. GB ಅವ್ರು ಹೇಳ್ತಾ ಇದ್ದಾರೆ, ಸಡನ್ ಆಗಿ ನಾಳೆ ಒಂದೇ ದಿನ ಟೈಮ್ ಕೊಟ್ಟಿದ್ದಾರೆ. ಅದೇ ಅವ್ರಿಗೆ ಏನೇನು ವಯಸ್ಸು ಮಾಡಿಕೊಟ್ರೆ ಅವರು ನಾನು ಅದೇ ಹೇಳ್ತಾ ಇರೋದು. ಅವ್ರು ಬಡವರು. ನಾನು ಅದೇ ಅಂತ ಇರೋದು. ಅವ್ರಿಗೇನು ಜಾಗ ಕೊಟ್ರೆ ಅವ್ರಿಗೆ ಅನುಕೂಲ ಇರುತ್ತೆ, ನೆನ್ಸ್ಕೊಂತಾರೆ. ಇಲ್ಲ ಬಾಡಿಗೆ ಹೇಳ್ರಿ, ಬಾಡಿಗೆ ಕೊಡ್ತಾರೆ ಅವ್ರಿಗೆ. ಇಲ್ಲಮ್ಮ, ನಾವು ಇನ್ನೆಲ್ಲೋಗಿ ಇರೋದು ಅಂತ ಗೊತ್ತಿಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಇದನ್ನ ಬಿಟ್ಟರೆ ನಮ್ಗೆ ಬೇರೆ ದಾರಿ ಇಲ್ಲ. ಇದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಮತ್ತೆ ನಾವು ಇನ್ನೆಲ್ಲಿ ಹೋಗ್ಬೇಕಂತ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಇರೋದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದೀವಿ. ನಮಗೂ ಮಕ್ಕಳು ಮರಿಗಳೆಲ್ಲ ಇದ್ದಾರೆ. ಮನೆ ಮಠ ಏನೂ ಇಲ್ಲ. ಇರೋದು ಕಾಲ ಕಳ್ಕೊಂಡು ಇದೆ. ಗಾಡಿದು ಲೈಸೆನ್ಸ್ ಮಾಡಿದ್ದೀವಿ, ಇಲ್ಲಿ ಎಲ್ಲ ಮಾಡಿದ್ದೀವಿ. ಆದ್ರೆ ಅವರು ಇಲ್ಲಿ ಹಾಕ್ಬಾರ್ದು ಅಂತ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು? ಅವರು ಹೆಂಗೆ ಹೇಳ್ತಾರೋ ನಾವು ಹಂಗೆ ಕೇಳ್ಕೊಂಡು ಹೋಗ್ತೀವಮ್ಮ. ಅವ್ರು ಹಾಕಿ ಅಂದ್ರೆ ಹಾಕ್ತೀವಿ, ಇಲ್ಲಾಂದ್ರೆ ಮನೆ ಕೆಲಸಕ್ಕೆ ಎಲ್ಲ ನಾವು ಹೋಗಿ ಜೀವನ ನಡೆಸ್ಕೋಬೇಕು. ಇಲ್ಲಮ್ಮ, ನಾವು ಇನ್ನೆಲ್ಲೋಗಿ ಇರೋದು ಅಂತ ಗೊತ್ತಿಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ, ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ, ಅವರ ಅಸಹನೆ ಮತ್ತು ಅನಿವಾರ್ಯತೆ, ಅವಶ್ಯಕತೆ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೇ ಒಂದು, ಅವ್ರ ಶಾಪ್ ಅವ್ರು ಹಾಕ್ಕೊಡ್ತಾರಾ? ನಾವು ಇದನ್ನೇ ನಂಬ್ಕೊಂಡು ಬಿಟ್ಟಿದ್ದೀವಿ. ನಾವು ಏನು ಬೀದಿ ಬದಿ ವ್ಯಾಪಾರಿಗಳು ಬೀದಿಯಲ್ಲೇ ಮಾಡಿ, ಫುಟ್ಪಾತಲ್ಲೇ ನೀವು ವ್ಯಾಪಾರ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ದೇ ಆರ್ ಯೂಸ್ ಟು ಇಟ್. ಇಲ್ಲಿವರೆಗೂ ಕೂಡ ಅವರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈಗ ಸಡನ್ನಾಗಿ ನೀವು ತೆರವುಗೊಳಿಸಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು? ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಲ್ವ ಅನ್ನುವ ಒಂದು ಸರಳ ಸಂದೇಶವನ್ನು ಅವರು ರವಾನೆ ಮಾಡ್ತಾ ಇದ್ದಾರೆ. ಸರಳ ಪ್ರಶ್ನೆಯನ್ನು ನೇರವಾಗಿ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೇನಾದರೂ ಆನ್ಸರ್ ಇದೆಯಾ ಗೊತ್ತಿಲ್ಲ. ಈಗ ಬೀದಿ ಬದಿ ವ್ಯಾಪಾರಿಗಳ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರಿ. ಈಗ ಏನು ಹೇಳುತ್ತೆ ಆದೇಶ, ಏನು ಹೇಳುತ್ತೆ ಕೋರ್ಟ್, ಏನು ಹೇಳುತ್ತೆ ಆಯುಕ್ತರು, ಏನು ಹೇಳ್ತಾರೆ? ಲೆಟ್ಸ್ ಹಾವ್ ಅ ಲುಕ್. ನೋಡ್ತಾ ಹೋಗೋಣ. ಅದಕ್ಕೆ ಪೂರಕವಾದಂತಹ ಸುದ್ದಿಯನ್ನು. ಎಸ್,
ಫುಟ್ಪಾತ್ ಒತ್ತುವರಿ ತೆರವಿಗೆ ಜಿಬಿಎ ಆಯುಕ್ತರು ಕೂಡ ಸಮರ್ಥನೆ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ರೀ, ಸುಪ್ರೀಂ ಕೋರ್ಟ್ ಆದೇಶ ಇದೆ ರೀ, ಅದರಂತೆ ನಾವು ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಫುಟ್ಪಾತ್ ಒತ್ತುವರಿದಾರರೇ ತೆರವು ಮಾಡಿಕೊಂಡ್ರೆ ಬಹಳ ಅನುಕೂಲ ಅನ್ನೋದು ಅವ್ರ ವಾದ. ಕೋರ್ಟ್ ಏನ್ ಹೇಳ್ತಾ ಇದೆ ಅದನ್ನ ನಾವು ಮಾಡ್ತಿದ್ದೀವಿ ಅನ್ನೋದು ಅವರು ಕ್ಲಿಯರ್ ಕಟ್ ಆದಂಥ ಒಂದು ಮಾತು. ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂಚಿತವಾಗಿ ನೋಟಿಸ್ ಕೊಡಬೇಕಾ, ಕೊಡಬಾರ್ದಾ, ಒತ್ತುವರಿ ತೆರವು ಮಾಡೋದ್ರ ಜೊತೆಗೆ ದಂಡ ಏನಾದರೂ ವಿಧಿಸಬೇಕಾ? ಈ ಚರ್ಚೆ ಕೂಡ ಇದೆ. ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಅಂತ ಜಿಬಿಎ ಆಯುಕ್ತರು ಮಹೇಶ್ವರ್ ರಾವ್ ಹೇಳ್ತಾ ಇದ್ದಾರೆ. ಎಸ್, ಐ ರಿಪೀಟ್, ಫುಟ್ಪಾತ್ ಒತ್ತುವರಿ ತೆರವಿಗೆ ಜಿಬಿಎ ಆಯುಕ್ತರು ಸಮರ್ಥನೆ ಕೊಡ್ತಾ ಇದ್ದಾರೆ. ಯಾವುದರ ಆಧಾರದ ಮೇಲೆ? ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಒತ್ತುವರಿ ತೆರವು ಮಾಡಲಾಗುತ್ತೆ, ತೆರವು ಮಾಡಬೇಕು ಅನ್ನೋದು ಅವ್ರ ವಾದ. ಫುಟ್ಪಾತ್ ಒತ್ತುವರಿದಾರ ಅವರೇ ತೆರವು ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಇಲ್ವಾದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವೇ ತೆರವು ಮಾಡಬೇಕಾಗತ್ತೆ. ದಿಸ್ ಇಸ್ ದ ಕಂಡೀಷನ್. ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂಚಿತವಾಗಿ ನೋಟಿಸ್ ಕೊಡಬೇಕಾ, ಕೊಡಬಾರ್ದಾ, ಜೊತೆಗೆ ದಂಡ ಹಾಕ್ಬೇಕಾ, ಹಾಕಬಾರ್ದಾ, ಈ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ದಂಡ ಮೊದಲೇ ತೆರವು ಮಾಡೋಕ್ಕೆ ಅಲ್ಲಿ ಕಷ್ಟ ಆಗ್ತಾ ಇದೆ, ಅಂಥದ್ರಲ್ಲಿ ಮತ್ತೆ ದಂಡದ ವಿಚಾರ ಬೇರೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇಟ್ ಮೈಟ್ ಬಿ ಕ್ರೂಷಿಯಲ್. ಹಾಗಾದ್ರೆ ಜಿಬಿಎ ಆಯುಕ್ತರು ಮಹೇಶ್ವರ್ ರಾವ್ ಏನು ಮಾತನಾಡಿದ್ದಾರೆ, ಅವರ ಹೇಳಿಕೆ ಏನು, ಬನ್ನಿ ಕೇಳಿಸ್ಕೊಂಡು ಬರೋಣ. ನೋಟಿಸ್ ಕೊಡಬೇಕಾ, ಜನರಿಗೆ ತಿಳಿಸ್ಕೊಳ್ಬೇಕಾ ಅಂತ ಹೇಳಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಭಾಳ ಕ್ಲಿಯರ್ ಇದೆ. ಅದರ ಆಧಾರದ ಮೇಲೆ ವಾಕಬಿಲಿಟಿ ಇಂಪಾರ್ಟೆಂಟ್ ಇದೆ, ಜನರಿಗೆ ಪೆಡೆಸ್ಟ್ರಿಯನ್ಸಿಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿ ಹಂತವಾಗಿ ಮಾಹಿತಿ ನಿರ್ದೇಶನ ಕೊಡಲಾಗುತ್ತೆ. ಒತ್ತುವರಿ ಮಾಡಿಲ್ಲ, ಒತ್ತುವರಿ ಮಾಡೋದ್ರ ಜೊತೆ ದಂಡ ಆಗ್ತದೆ ಮತ್ತೆ ಟೋಲಿಂಗ್ ಮಾಡಬೇಕು ಅಂತ ಇದೆ. ಅದ್ರಿಂದ ಇದನ್ನೆಲ್ಲ ಎಲ್ಲ ಜನರು ಫುಟ್ಪಾತ್ ಅಬ್ಸರ್ವ್ ಮಾಡಬಾರ್ದು. ಗಾಡಿಗಳು, ಸ್ಕೂಟರ್ಗಳು, ಫುಟ್ಪಾತ್ನಲ್ಲಿ ಇದೆ, ಅದನ್ನು ಏನು ಕಾನೂನಿಗೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಅವರು ಈಗ ನೋಟಿಫಿಕೇಶನ್ ಮತ್ತು ಇದು ನೋಟಿಸ್ ಕೊಡಬೇಕಾ, ಜನರಿಗೆ ತಿಳಿಸ್ಕೊಳ್ಬೇಕಾ ಅಂತ ಹೇಳಿ, ಯಾಕಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಭಾಳ ಕ್ಲಿಯರ್ ಇದೆ. ಅದರ ಆಧಾರದ ಮೇಲೆ ವಾಕಬಿಲಿಟಿ ಇಂಪಾರ್ಟೆಂಟ್ ಇದೆ, ಜನರಿಗೆ ಪೆಡೆಸ್ಟ್ರಿಯನ್ಸಿಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿ ಹಂತವಾಗಿ ಮಾಹಿತಿ ನಿರ್ದೇಶನ ಕೊಡಲಾಗುತ್ತೆ. ಒತ್ತುವರಿ ಮಾಡಿಲ್ಲ, ಒತ್ತುವರಿ ಮಾಡಿ ಅದ್ರ ಜೊತೆ ದಂಡ ಆಗ್ತದೆ ಮತ್ತೆ ಟೋಲಿಂಗ್ ಮಾಡಬೇಕು ಅಂತ ಇದೆ. ಅದ್ರಿಂದ ಇದನ್ನೆಲ್ಲ ಎಲ್ಲ ಜನರು ಫುಟ್ಪಾತ್ ಅಬ್ಸರ್ವ್ ಮಾಡಬಾರ್ದು. ಗಾಡಿಗಳು, ಸ್ಕೂಟರ್ಗಳು, ಫುಟ್ಪಾತ್ನಲ್ಲಿ ಇದೆ, ಅದನ್ನು ಏನು ಕಾನೂನಿಗೆ ನಿರ್ದಾಕ್ಷಿಣ್ಯ. ಎಸ್, ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಮಿಷನರ್ ಜಿಬಿಎ ಆಯುಕ್ತರು ಮಹೇಶ್ವರ ರಾವ್ ಅವರು ಬಹಳ ಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಪರ್ಯಾಯವಾಗಿ ಸರ್ಕಾರ ವ್ಯವಸ್ಥೆ ಮಾಡಲೇಬೇಕು. ಇದು ಜನಸಾಮಾನ್ಯರ ಪರವಾಗಿ, ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಅಶ್ವವೇಗ ನ್ಯೂಸ್ ಕೂಡ ಕಾಳಜಿಯಿಂದ ಕೇಳ್ತಾ ಇದೆ, ಒಂದು ಮುತುವರ್ಜಿಯಿಂದ ಕೇಳ್ತಾ ಇದ್ದೀವಿ. ಅಷ್ಟೇ ಅಲ್ವಾ, ನೀವು ಇಲ್ಲಿ ಅವ್ರ ಪರವಾಗಿದ್ದೀವಿ ಅಂತ ಹೇಳಿಬಿಟ್ಟು ಜನಸಾಮಾನ್ಯರ ಪರವಾಗಿ, ಬೀದಿ ಬದಿ ವ್ಯಾಪಾರಿಗಳು ಬೇರೆ ಅಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ ಅನ್ನುವ ಥರದಲ್ಲಿ ಮಾತನಾಡ್ತಾ ಇರ್ತೀರಿ ನೀವು ಭಾಳಷ್ಟು ಸಂದರ್ಭಗಳಲ್ಲಿ, ಭಾಷಣ ಮಾಡ್ತಾ ಇರ್ತೀರಿ. ಹೀಗಾಗಿ ನೀವು ಒಂದು ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳಲೇಬೇಕು, ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಲೇಬೇಕು ಅನ್ನೋದು ನಮ್ಮ ಒತ್ತಾಯ.